ಈ ಒಂದು ಹೇಳ್ತೀನಿ ನಾನು ಕೇಳಿ, ಭಟ್ರೆ ನೀವು ಕೂಡ ಗಮನಿಸಿ, ಇಷ್ಟೆಲ್ಲ ನಾವು ಮಾತಾಡ್ತಾ ಇದೀವಲ್ಲ, ಆಗ ಇನ್ನೂ ಕೂಡ ನರೇಂದ್ರ ಮೋದಿ ಎಂಟ್ರಿ ಆಗಿಲ್ಲ. ನೆನಪಿಟ್ಕೊಳ್ಳಿ, 2013 ಚುನಾವಣೆ ನರೇಂದ್ರ ಮೋದಿ ಎಂಟ್ರಿ ಕೊಟ್ಟಿಲ್ಲ. ಈ ಆಂಟಿ ಇನ್ಕಂಬೆನ್ಸಿಯ ದೊಡ್ಡ ಲಾಭವನ್ನ ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕರು ಕೂಡ ಪಡ್ಕೊಂಡ್ರು, ಅದು ಪ್ಲಸ್ಸು. ಇಲ್ಲ ಅಂತಂದ್ರೆ, ಆದರೆ ಡೆಲ್ಲಿಯಲ್ಲಿ ಆಗ್ತಾನೆ ಇಲ್ಲ ಅಂತೇಳಿ ನಾನು ಬಂದೆ. ಒಂದೇ ನಿಮಿಷ, ನಾನು ಶಶಿಧರ ಆರಾಧ್ಯ ಅವರ ಬಳಿ ಬರ್ತೀನಿ. ಶಶಿಧರ ಆರಾಧ್ಯ ಒಂದು ಫ್ಲೂಕ್ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲ, ಅದೊಂದು ಆಂಟಿ ಇನ್ಕಂಬೆನ್ಸ್ ಇತ್ತು, ಎಂಥ ಆರೋಪಗಳು UPA ಮೇಲೆ ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಮಾಡಿದಂಥ ಹೋರಾಟಗಳು, ಬೇಡ ಬೇಡ ಅಂತ ಹೇಳಿದ್ರು, ಬಂದು ಕೂತ್ಕೊಂಡ್ರು ಅಂತೇಳಿ. ಬಟ್ ನಾನು ಒಂದು ವಿಚಾರ ಅಪ್ರಿಷಿಯೇಟ್ ಮಾಡ್ತೇನೆ, ಸತತವಾಗಿ 3 ಬಾರಿ ಗೆದ್ದು ಬರೋದಂದ್ರೆ ಅದೇನು ಅಷ್ಟು ಸುಲಭದಲ್ಲ ಅಲ್ಲ. ಆದ್ರೆ ಈ ಬಾರಿ ಹೊಡೆತೀವಿ, ಈ ಬಾರಿ ಬಿಜೆಪಿ ಬಂದೇ ಬರುತ್ತೆ ಅನ್ನುವಂಥ ಧೈರ್ಯದಲ್ಲಿ ಬಿಜೆಪಿ ಇದೆ. ನಿಮ್ಮ ಉತ್ತರ ಏನು? ಆ ನಂತರ ನಮ್ಮ ಗೌಡ್ರು ಮಾತಾಡ್ತಾರೆ. ನೋಡಿ, ಆಮ್ ಆದ್ಮಿ ಪಾರ್ಟಿ ಅನ್ನೋದು ಇದೊಂದು ರಾಜಕೀಯ ಪಕ್ಷ ಅಲ್ಲ, ಇದೊಂದು ಆಂದೋಲನ. ಯಾಕೆ ಏನು ಹೊಸ ಆಲೋಚನೆ, ಒಂದು ಪ್ರಾಮಾಣಿಕತೆ ಅಂತ ರಾಜಕಾರಣವನ್ನು ಕೊಟ್ಟಾಗ ಜನರಲ್ಲಿ ಮತ್ತು ವ್ಯವಸ್ಥೆಯನ್ನು ಹೇಗೆ ಬದಲಿಸಬಹುದು, ಒಂದು ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡಿದಾಗ ಏನಾಗಬಹುದು ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದೆಹಲಿ ಸರ್ಕಾರ. ಅರವಿಂದ್ ಕೇಜ್ರಿವಾಲ್ ಅವರು ಮೊದಲನೇ ಬಾರಿ ಬಂದಂತಹ 2015 ನಂತರ ಏನು ಬದಲಾವಣೆ ಆಗಿದೆ ನೋಡಿ, ಅದು ಎಲ್ಲರೂ ಹೇಳ್ಬೋದಲ್ಲ. ಯಾಕೆ ಮೊದಲನೇ 6,000 ಕೇವಲ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಜುಕೇಷನ್ ಸಿಸ್ಟಮಲ್ಲಿ 2015 ಕೇವಲ ಬಜೆಟ್ ಎಜುಕೇಷನ್ಗೆ 6,500 ಕೋಟಿ ರೂಪಾಯಿ, 6,500 ಕೋಟಿ ರೂಪಾಯಿ. ಅರವಿಂದ್ ಕೇಜ್ರಿವಾಲ್ ಅವರು 2024-25 16,396 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಿ ಇದು ಅಮೂಲಾಗ್ರ ಬದಲಾವಣೆ ಅಲ್ವಲ್ಲ? ನಮ್ಮ ಮೂಲಭೂತ ಸೌಲಭ್ಯಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ಕೊಂಡು ಹೋಗಿದಾರಲ್ಲ. ಮತ್ತೆ ನಮ್ಮಲ್ಲಿ ಇರತಕ್ಕಂತ ಅಷ್ಟೆಲ್ಲ ಇದ್ದವ್ರು ಅದನ್ನ ಮಾತಾಡ್ಬೇಕಲ್ಲ. ಯಮುನೆಗೆ ವಿಷ ಹಾಕಿದ್ರು ಅಂತ ಯಾಕೆ ಮಾತಾಡ್ತೀರಿ? ನೋಡಿ, ಯಮುನೆಗೆ ವಿಷ ಹಾಕಿದ್ರಂದ್ರೆ 172 ಕಿಲೋಮೀಟರ್ ಹರಿಯಾಣ ಹರಿಯುತ್ತೆ. ಅದೊಂದು ಯು ಆಕಾರದಲ್ಲಿ ಹರಿರ್ತಕ್ಕಂತಹ ಒಂದು ನದಿ. ನೋಡಿ, ಎಲ್ಲಿ ಹಿಮಾಲಯದಿಂದ ಪಾಸ್ ಆಗಿರ್ತಕ್ಕಂಥ ಯಮುನೆ ಹರಿದ್ವಾರಕ್ಕೆ ಬರುತ್ತೆ, ಉತ್ತರಾಖಂಡಕ್ಕೆ ಬರುತ್ತೆ, ನಂತರ ಹರಿಯಾಣಕ್ಕೆ ಬರುತ್ತೆ. ಹರಿಯಾಣ ಅಂದ್ರಲ್ಲಿ 172 ಕಿಲೋಮೀಟರ್ ಹರಿಯುತ್ತೆ. ಆ 172 ಕಿಲೋಮೀಟರ್ ಹರಿಯುವಾಗ ಒಂದು ಇಂಡಸ್ಟ್ರಿಯಲ್ ಟೌನ್ ಬರುತ್ತೆ. ಒಂದು ಇಂಡಸ್ಟ್ರಿಯಲ್ ಟೌನ್ನ ಕಂಪ್ಲೀಟ್ ಆಗಿ ವಿಷಯುಕ್ತವಾದಂತಹ ನೀರನ್ನು ಹರಿಸ್ತಾ ಇದ್ದಾರೆ. ಇದು ಸರ್ಕಾರ ಯಾರ್ದಿರೋದು? ಬಿಜೆಪಿ ನೇತೃತ್ವದ ಸರ್ಕಾರ. ಕೇಂದ್ರದಲ್ಲಿ ಯಾರಿದ್ದೀರಿ? ಡಬಲ್ ಇಂಜಿನ್ ಸರ್ಕಾರ. ಅದನ್ನ ನೀವು ತಡಿಬೋದಲ್ವಾ? ಅದೇ ವಿಷಯ ಅಂತ ಹೇಳಿದ್ದು. ಇವರ ಮುಖ್ಯಮಂತ್ರಿಗಳು, ಹರಿಯಾಣ ಮುಖ್ಯಮಂತ್ರಿ ಹೋಗಿ ನಾಟಕ ಆಡಿ ಏನ್ ಮಾಡಿದ್ರು? ಹರಿಯುವ ನೀರಿನಲ್ಲಿ ಕುಡಿದೆ ಅಂತ ಹೇಳಿ ಹಳಗೆ ಉಗಿದು ಬಂದ್ರು. ನೀವೇ ಪ್ರಚಾರವನ್ನ ಮಾಡಿದ್ರೆ ನಾವು ಈಗ ಅದ್ರ ಬಗ್ಗೆ ನೋಡಿ, ಲಾಸ್ಟ್ ಎಲೆಕ್ಷನ್ 3 ವರ್ಷಗಳ ಎರಡು ಪ್ರಶ್ನೆ ನಿಮ್ಗೆ. ನಾನು ಅಶೋಕ್ ಗೌಡ ಹತ್ರ ಹೋಗಿಂತ ಮುಂಚೆ ನಿಮ್ಮ ಹತ್ರ ಕೇಳ್ತೀನಿ. ನೀವು ಮೊದಲನೇದಾಗಿ ಹೇಳಿದ್ರೆ ಪ್ರಾಮಾಣಿಕವಾದಂತ ಸರ್ಕಾರವನ್ನ ನಡ್ಸ್ಕೊಂಡ್ ಬಂದ್ವಿ 2 ಟರ್ಮಲ್ಲೂ 3 ಟರ್ಮಲ್ಲೂ ಕೂಡ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿತೀವಿ ಅಂತೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸುವಂತ ನೀವು, ಆರಾಧ್ಯ ಅವರೇ, ಮೊನ್ನೆ ಅತೀಶ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಸರ್ಟಿಫಿಕೇಟ್ ಆಫ್ ಹಾನೆಸ್ಟಿಯನ್ನ ಪಡ್ಕೊಳ್ತಾರೆ ಅಂತೇಳಿ. ನೀವು ಹಾನೆಸ್ಟಿ ಅನ್ನೋ ಪದದಿಂದ ನೀವು ಅಧಿಕಾರಕ್ಕೆ ಬಂದಂತವ್ರು ಇವತ್ತು ಆ ಸರ್ಟಿಫಿಕೇಟ್ಗೋಸ್ಕರ ಈ ಬಾರಿ ಚುನಾವಣೆಗೆ ಕಣಕ್ಕಿಳಿದ್ರೆ ಹಾಗಾದ್ರೆ ನಮ್ಗೆ ಬೇಕಾಗಿಲ್ಲ ಸರ್ಟಿಫಿಕೇಟ್. ಅತೀಶ್ ಅವರು ಹೇಳಿರೋದು ನೋಡಿ, ಪ್ರಾಮಾಣಿಕತೆ ಹೆಗ್ಗುರುತು. ನಾನು ಏನು ಅಂತ ಈಗ ನೋಡಿ, ಸಿಎಂ ಆಗ್ತೀನಿ ಅಲ್ಲಿ ತನಕ ಆಗಲ್ಲ ಅಂತ ಹೇಳಿದ್ದಾರೆ. ಹೌದು, ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಮುಂದುವರಿಬಹುದಾಗಿತ್ತು. ಯಾಕೆ ಆಚೆ ಬಂದ ತಕ್ಷಣ ರಾಜೀನಾಮೆ ಕೊಟ್ರು? ಅಷ್ಟೊತ್ತರೆಗೂ ಕಾಯ್ಬೇಕಿತ್ತ? ಹೌದು, ಯಾಕೆ ಒಳಗಡೆ ಹೋಗ್ಕಿಂತ ಮುಂಚೆ ಕೇಜ್ರಿವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದೆಹಲಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರನ್ನ ಅಪೋಸಿಷನ್ ಹತ್ತಿಕ್ಕುತ್ತೆ, ಎಲ್ಲ ಬೇಕಾಬಿಟ್ಟಿ ಕೇಸ್ಗಳನ್ನ ಹಾಕಿ ಇಡಿ ಮತ್ತು CBI ಬಳಸಿ ಎಲ್ಲರನ್ನು ಒಳಗಡೆ ಕಳಿಸುತ್ತೆ, ಇವರ ವಿರೋಧಿಗಳನ್ನೆಲ್ಲ ಒಳಗಡೆ ಕಳಿಸುತ್ತೆ. ಆದ್ರೆ ವಿರೋಧಿಗಳಲ್ಲಿ ಒಳಗಡೆ ಹೋದ ತಕ್ಷಣ ರಾಜೀನಾಮೆ ಕೊಟ್ರೆ ಇದನ್ನ ಎಲ್ಲಾ ರಾಜ್ಯಗಳಲ್ಲೂ ಬಳಸ್ಕೊಳ್ಳುತ್ತೆ ಅನ್ನೋದನ್ನು ಮತ್ತೆ ಪ್ರಮುಖವಾಗಿ ಹೇಳಿದ್ದಾರೆ. ಆ ರಾಜ್ಯದಲ್ಲಿ ಒಂದು, ಈ ರಾಜ್ಯದಲ್ಲಿ ಒಂದು. ಆ ನಂತರದಲ್ಲಿ ಅದಕ್ಕೋಸ್ಕರನೇ ಅದು ಆಗಬಾರದು ಅಂತ ಹೇಳಿ ಕೋರ್ಟ್ ನಲ್ಲಿ ಅದನ್ನು ವಾದವನ್ನು ಮಂಡಿಸಿ 6 ತಿಂಗಳ ಸತತವಾದ ಜೈಲುವಾಸ ಅನುಭವಿಸಿ ಬೇಲ್ ತಗೊಂಡು ಆಚೆಗೆ ಬಂದು ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ತಿಂಗಳು ಜೈಲಲ್ಲಿದ್ರು, ಮನೀಶ್ ಸಿಸೋಡಿಯಾ ಅವರು 14 ತಿಂಗಳು. ನೇರ ಪ್ರಶ್ನೆ, ನರೇಂದ್ರ ಮೋದಿ ಡೆಲ್ಲಿ ಗೆದ್ದಿಲ್ಲ ಅಂದ್ರೆ ಹೆಂಗೆ ಸರ್? ನೋಡಿ, ಈ ಬಾರಿ ಇತಿಹಾಸ ನೆನಪಿಡುತ್ತೆ ಸರ್. ಈ ಬಾರಿನೇ ಗೆಲ್ಬೇಕು ಸರ್. ಈ ಬಾರಿನೇ ಗೆಲ್ತೀವಿ. ಯಾಕೆ ಅಂತಂದ್ರೆ ಜಿಂಕ್ಸ್ ಆಫ್ 3 ಅಂತ ಅಂದ್ಬಿಟ್ಟು ಡೆಲ್ಲಿಗೆ ಒಂದು ಇದೆ. ಏನಂದ್ರೆ ನಾವು 3 ಸರ್ಕಾರಗಳು ರಚನೆ ಆಯ್ತು. ಅದಾದ್ಮೇಲೆ 3 ಟರ್ಮು ಶೀಲಾ ದೀಕ್ಷಿತ್ ಅವ್ರು ಗೆದ್ರು, 3 ಟರ್ಮ್ ಸರ್ಕಾರನ ಅರವಿಂದ್ ಕೇಜ್ರಿವಾಲ್ ಅವ್ರು ಫಾರ್ಮ್ ಮಾಡ್ತಾರೆ. ಆ 3ನೇ ಟರ್ಮ್ ಆದ್ಮೇಲೆ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗ್ತದೆ. ಆ ಮ್ಯಾಜಿಕ್ಕು ಭಗವಂತನಿಗೆ ಗೊತ್ತು ಅಥವಾ ಜನ ಆಫ್ ಡೆಲ್ಲಿಗೆ ಗೊತ್ತು. ಈ ಫ್ಯಾಕ್ಟರ್ ಇಟ್ಕೊಂಡ್ರು ಸಹ ನಾವು ಆ ಪ್ಯಾರಾಮೀಟರ್ ಅಲ್ಲೂ ಗೆಲ್ತೀವಿ. ಪಾಸಿಟಿವ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಅವ್ರು ಯಾರೋ ಹೇಳ್ಕೊಳ್ಳಿ ತೊಂದರೆ ಇಲ್ಲ. ಆದ್ರೆ ನಾನು ಎಲ್ಲದಕ್ಕಿಂತ ಜಾಸ್ತಿ
ಈಗ ಕಳೆದ ಚುನಾವಣೆ ಮತ್ತು 2015 ಚುನಾವಣೆಯಲ್ಲಿ ಎರಡೂ ಸಂಗತಿಗಳಲ್ಲಿ ನಾನು ಆಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ನೀವು ಎಲ್ಲ ಡೆಲ್ಲಿಗೆ ಹೋಗಿದ್ರ, ತುಂಬಾ ಜನ ಡೆಲ್ಲಿಗೆ ಹೋಗ್ತಾರೆ, ವೀಕ್ಷಕರು ತುಂಬಾ ಜನ ಡೆಲ್ಲಿಗೆ ಹೋಗ್ತಾರೆ. ನಾವು ಎಲ್ಲಾನು 1995ರಿಂದ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆವತ್ತು ಡೆಲ್ಲಿ ಏನಿತ್ತು, ತದನಂತರದಲ್ಲಿ 2000ದಲ್ಲಿ ಡೆಲ್ಲಿ ಏನಿತ್ತು, ತದನಂತರದಲ್ಲಿ ಪ್ರತಿ 5 ವರ್ಷಕ್ಕೊಂದು ಮೌಲ್ಯಮಾಪನ ಮಾಡ್ಕೊಂಡ್ ಬಂದ್ರು ಸಹ ನಾನು ಇವತ್ತು ಇಲ್ಲಿ ಬಿಜೆಪಿ ಪರವಾಗಿ ರೆಪ್ರೆಸೆಂಟ್ ಮಾಡ್ತಿರೋದು ಡೆಲ್ಲಿ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ಗಳಲ್ಲಿ ಫ್ಲೈಓವರ್ಸ್ ಅಂತೂ ಆಯ್ತು. ಆಯ್ತಾ, ಅದನ್ನ ಒಪ್ಕೊಳ್ಬೇಕು. ಆ ಫ್ಲೈಓವರ್ಸ್ ಆಗಿದ್ರಿಂದ ಡೆಲ್ಲಿನಲ್ಲಿ ಕಮ್ಯೂಟಿಂಗ್ ಏನಿತ್ತು ಚೆನ್ನಾಗಾಯ್ತು. ಈಗ ಮೆಟ್ರೋ ಬಿಟ್ರೆ ಎಲ್ಲರೂ ಯಾವ್ದಾದ್ರು ಟ್ರಾವೆಲ್ ಮಾಡೋಕ್ಕಾಗಲ್ಲ ಡೆಲ್ಲಿ. ಮೊನ್ನೆ ಲಾಸ್ಟ್ ಟೈಮ್ ನಾನು ಸೆಪ್ಟೆಂಬರ್ ಹೋಗಿದ್ದಾಗ ನಿಮ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 3/4 ಗಂಟೆ 2 ಗಂಟೆ ಈ ತರ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಡೆಲ್ಲಿನಲ್ಲಿ. ಸಮಾವೇಶ ಸಂಖ್ಯೆ ತಂದ್ರಲ್ಲ, ಅದೇ ಇದ್ರ ಜೊತೆಗೆ ಅದೊಂದು. ಆಮೇಲೆ ಯಮುನೆ ಕ್ಲೀನ್ ಮಾಡ್ತೀನಿ ಅಂತಂದ್ರು, ಇವತ್ತಿಗೂ ಸಹ ಹರಿಯಾಣ ಸರ್ಕಾರ ಬ್ಲೇಮ್ ಮಾಡ್ತಾರೆ. ಅಂದ್ರೆ ನೆಲಡೊಂಕು ಅಂತ ಹೇಳ್ದ. ಆ ರೀತಿ ಆಯ್ತು. ರಸ್ತೆಗಳಾದ್ರೂ ಇಂಪ್ರೂವ್ ಆಯ್ತಾ? ಅದು ಆಗಿಲ್ಲ. ನಾನೇ ಒಂದು ಶಿಕ್ಷಣ ಉದ್ಯೋಗಿಯಾಗಿ ಹೇಳ್ತಿದ್ದೀನಿ, ಏನು ಅಂತಂದ್ರೆ ಸ್ಕೂಲ್ಸ್ ನಾವು ಇಂಪ್ರೂವ್ ಮಾಡಿದ್ವಿ, 6,000 ಕೋಟಿಯಿಂದ 15,000 ಕೋಟಿಗೆ ಬಜೆಟ್ ತಗೊಂಡ್ಕೊಂಡೋದ್ವಿ. ಎಷ್ಟು ಜನಕ್ಕೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಮಾಡಿ ಯಾವ ರೀತಿ ಸೌಲಭ್ಯಗಳನ್ನು ಕೊಟ್ಟಿದ್ದೀರಾ? ಬಿಲೀವ್ ಮಿ ಆರ್ ನಾಟ್, ಆನ್ ಸ್ಟಾಟಿಸ್ಟಿಕ್ಸ್ ಐ ಆಮ್ ಸೇಯಿಂಗ್ ಸ್ಟಾಟಿಸ್ಟಿಕ್ಸ್ ಜೊತೆ ಮಾತಾಡ್ತೀನಿ. 4% ಆಫ್ ಪ್ರೈವೇಟ್ ಸ್ಕೂಲಿನ ಮಕ್ಕಳು ಕಡಿಮೆ ಆಗಿ 4% ಸರ್ಕಾರಿ ಶಾಲೆಗಳ ಅಡ್ಮಿಷನ್ ಜಾಸ್ತಿ ಆಯ್ತು. ಕೇವಲ 4% ಬಂದೆ. ಅದ್ರ ಜೊತೆಗೆ ಫ್ರೀ ಅಡ್ಮಿಷನ್ಸ್ ಕೊಡ್ತಿದ್ದಾರೆ ಅಂದ್ರೆ ಇವ್ರು ಯಾವ್ದು ಸರ್ಕಾರ ಮಾಡ್ತಿಲ್ಲ. ಯಾಕೆಂದ್ರೆ ಈಗ ನನ್ನಂತರ ಯಾರೋ ಒಬ್ರು ಆಂಟ್ರಪ್ರನರ್ ಹತ್ರ ಹೋಗ್ಬಿಟ್ಟು ಟೈ ಅಪ್ ಮಾಡ್ಕೊಂತಾರೆ, ಅವ್ರೊಂದು ಸ್ವಲ್ಪ ಟಾಯ್ಲೆಟ್ ಅದಕ್ಕೆ ಎಫರ್ಟ್ ಹಾಕಿದ್ದಾರೆ, ಅದನ್ನು ನನಗೆ ಅಳಗಲಿಯಲ್ಲ. ಮೊಹಲ್ಲಾ ಕ್ಲಿನಿಕ್ಸ್ ಇಸ್ ಅಟ್ಟರ್ ಫೇಲ್ಯೂರ್ ಇನ್ ಡೆಲ್ಲಿ. ಯಾಕೆ ನೀವು ಯಾವುದೇ ಸ್ಟ್ರೀಟ್ಸ್ ಆಫ್ ಡೆಲ್ಲಿಗೆ ಹೋಗಿ ಮೊಹಲ್ಲಾ ಕ್ಲಿನಿಕ್ಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋದಂಗೆ ಆಗುತ್ತೆ. ಇರಲಿ ಒಂದು ಕಡೆಗೆ ಸ್ಕ್ಯಾಮ್ಸು ಆಂಟಿ ಕರಪ್ಷನ್ ವಿಚಾರ ತೆಗೆದುಕೊಂಡು ಬಂದಂತಹ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಅವ್ರ ಗ್ಯಾಂಗ್ ಏನಿದೆ, ಎಲ್ಲದಕ್ಕಿಂತ ದೊಡ್ಡ ಸ್ಕ್ಯಾಮು ಲಿಕ್ಕರ್ ಸ್ಕ್ಯಾಮ್ನ ಮಾಡಿ ಇವತ್ತು ನಾವು ಯಾವುದು ಸ್ಕ್ಯಾಮ್ ಮಾಡಿಲ್ಲ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅದಕ್ಕೆ ಇದನ್ನೆಲ್ಲ ನೋಡಿರ್ತಕ್ಕಂಥ ಡೆಲ್ಲಿ ಜನ ಓಲಿ ಒಂದು ಸಣ್ಣದಾಗಿ ನೀರಾದರೂ ಕೊಟ್ರ, ಅವ್ರಿಗೆ ಕ್ಲೀನ್ ವಾಟರ್ ಕೊಟ್ರಾ? ಓಲಿ ಅದು ಬಿಟ್ಬಿಡಿ. ಪೊಲ್ಯೂಷನ್ಗೆ ಇವತ್ತು ನಾನು IIT ನಾನು ಆಗ್ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂತಹ ಅರವಿಂದ್ ಕೇಜ್ರಿವಾಲ್, ಈ ಪಂಜಾಬಲ್ಲೂ ಅವ್ರ ಸರ್ಕಾರ ಇದೆ, ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಇದೆ. ಬಿಡಿ, ಎರಡೂ ಕಡೆ ಸುಡ್ತಕ್ಕಂತಹ ಏನಿದೆ ಏನೊಂದು ಸ್ಟಬಲ್ ಬರ್ನಿಂಗ್, ಅದನ್ನ ಇವತ್ತಿಗೂ ಸಹ ಅದಕ್ಕೆ ಪಾಲಿಸಿ ತಂದು ನಾವು ಇದಕ್ಕೆ ಫ್ಲೈ ಆಶ್ಗೆ ನಾವೇ ಪ್ರಮೋಟ್ ಮಾಡ್ತೀವಪ್ಪ. ನಾನೊಬ್ಬ ಕ್ವಾಲಿಫೈಡ್ ಇಂಜಿನಿಯರ್ ಆಗಿ ಹೇಳ್ತೀನಿ, ಫ್ಲೈ ಆಶ್ಗೆ ಪ್ರಮೋಟ್ ಮಾಡ್ತೀವಿ, ನೀವು ಫ್ಲೈ ಆಶ್ಗೆ ಕನ್ವರ್ಟ್ ಮಾಡಿಸಿ ಅದನ್ನು ಮಾಡ್ಬೋದು. ಸ್ಟೆಬಿಲೈಸ್ ಬಿಕ್ಸ್ 30% ಹಾಕ್ಬೋದು. ಅದನ್ನ ಮಾಡ್ಲಿಕ್ಕಂತ ಒಂದು ಯೋಜನೆ IIT ಅವರು ಈಸ್ ಎ ಕ್ವಾಲಿಫೈಡ್ ಪರ್ಸನ್, ಈಸ್ ನಾಟ್ ಎ ಲೇಮನ್. ಶೆಟ್ರೆ ಬಂದೆ ನಾನು, ಇದು ಒಂದು ಆಂಟಿ ಇನ್ಕಂಬೆನ್ಸಿ ಕಲೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಯ್ತು. ಈಗ ಪ್ರೋ ಇನ್ಕಂಬೆನ್ಸಿ ಕಲೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಂದ್ರೆ, ಒಂದೇನು ಅಂತಂದ್ರೆ ಈ ಕೇಂದ್ರದಲ್ಲಿ ನೀವು ಹೇಳಿದ್ರಿ, ವಿಧಾನಸಭೆಯಲ್ಲಿ ಬಂದಾಗ ಆಮ್ ಆದ್ಮಿ ಪಾರ್ಟಿ ಟ್ರಸ್ಟ್ ಮಾಡಿದ್ದಾರೆ, 67-62 ಕೊಟ್ಟಿದ್ದಾರೆ. ಅದೇ ಲೋಕಸಭೆಗೆ ಬಂದಾಗ 7% ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಮ್ಯಾಸಿವ್, ಅದು ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಅಂತಂದ್ರೆ 2014 46%, 2019 56.86%, 2023 54.35% ಕೊಟ್ಟಿದ್ದಾರೆ. ವೋಟ್ ಶೇರ್ ಡೆಲ್ಲಿಗೆ ನೀವು ಅಸೆಂಬ್ಲಿಗೆ ಹೋದ್ರು ಸಹ 38%ಗಿಂತ ಕಡಿಮೆ. ನೀವು ಇದು ನಾವು ಫೇಸ್ ವೈಸ್ ಲೆಕ್ಕ ಆಮೇಲೆ ಏನು ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಏನಿದೆ ಅದು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆದ್ರೂ ಸಹ ಈಗ ಇವತ್ತು ಇಡೀ ದೇಶದಲ್ಲಿ ಎಲ್ಲಾನು ಸಹ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿನಲ್ಲೂ ಸಹ ಮಾಡ್ಕೊಂಡಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಅಲ್ಲ, ನಾನು ಬಿಜೆಪಿ ಪ್ರೋ ಪಾಯಿಂಟ್ ಯಾಕೋಸ್ಕರ ವೋಟ್ ಹಾಕ್ತಿದ್ದಾರೆ ಬಿಜೆಪಿಗೆ ಅಂದ್ರೆ, ಒಂದು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮಾಡಿರ್ತಕ್ಕಂತಹ ಅಭಿವೃದ್ಧಿಗಳು, ಆಮೇಲೆ ರಾಜ್ಯದಲ್ಲೇನೆ 93 ಇಂದ 95 ವರ್ಗು ಮಾಡಿದಂತಹ ಯಾವ ಇನಿಷಿಯೇಷನ್ಸ್ ಇತ್ತು ಅದನ್ನ ಶೀಲಾ ದೀಕ್ಷಿತ್ ಮುಂದುವರಿಸಿದ್ರು, ಇನ್ಕ್ಲೂಡಿಂಗ್ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ಗೆ. ಆವತ್ತು ಮದನ್ ಲಾಲ್ ಖುರಾನ ಏನಿದ್ರು ಅವ್ರ ಫೌಂಡೇಶನ್ ಹಾಕ್ತಾರೆ. ಇದಕ್ಕೆಲ್ಲ ಫೌಂಡೇಶನ್ಗೆ ಒತ್ತು ಕೊಟ್ಟಿದ್ದು ಬಿಜೆಪಿ ಅಂತಕ್ಕಂಥ ನಾವು ಯಶಸ್ವಿಯಾಗಿ